Today, I'll be talking about immunological tests. What do you mean by immunology? This is nothing but the proteins which are secreted from the lymph nodes. What are these proteins? This is called antibody. Antibody means, as you all know, it is the protein which fight against the virus, against the bacteria or any foreign substance. So, these antibodies which are produced will think our own cells as a foreign body. It is so simple. ನಮ್ಮ ಬಾಡಿಯಲ್ಲಿರೋ ಸೆಲ್ಸ್ನೇ ಇದು ಫಾರಿನ್ ಅಂತ ತಿಳ್ಕೊಂಡು ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಈ ಆಂಟಿಬಾಡೀಸ್ ಏನು ಮಾಡುತ್ತೆ ಎಂಡೋಮೆಟ್ರಿಯೋಸಿಸ್ ಅಲ್ಲಿ? ದಿಸ್ ಆಂಟಿಬಾಡೀಸ್ ವಿಲ್ ಗೆಟ್ ಕೋಟೆಡ್. ಗರ್ಭಚೀಲದ ಒಳಗಡೆ ಹೊರಗಡೆ ಎಲ್ಲ ಕೋಟ್ ಆಗುತ್ತೆ. ಆವಾಗ ಏನು ಮಾಡುತ್ತೆ? ನಮ್ಮ ಬಾಡಿ ಪುನಃ ಫೈಟ್ ಮಾಡುತ್ತೆ. ಯಾವಾಗ ಅದು ಬೇರೆ ಸೆಲ್ ಅಂತ ತಿಳ್ಕೊಳ್ಳುತ್ತೋ ಈ ಆಂಟಿಬಾಡೀಸು ಮಗುನ ಕೂತ್ಕೊಳ್ಳೋದಕ್ಕೆ ರಿಜೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ಪರ್ಮ್ಸ್ ರಿಲೇಷನ್ಶಿಪ್ ಇರುವಾಗ ಸ್ಪರ್ಮ್ಸ್ ಹೋಗುವಾಗೂ ಅದನ್ನು ಮೂವ್ಮೆಂಟ್ ಮಾಡೋಕ್ಕೆ ಬಿಡೋದಿಲ್ಲ, ಹಾಗೆ ತಡೆದು ಬಿಡುತ್ತೆ. ಸೊ ದಿಸ್ ಎಂಡೋಮೆಟ್ರಿಯೋಸಿಸ್ ಹ್ಯಾಸ್ ಗಾಟ್ ಟೂ ಮಚ್ ಇಂಪ್ಯಾಕ್ಟ್. ಮಗು ಆಗೋದಕ್ಕೆ ಪ್ಲಸ್ ಮಗುನ ಬೆಳೆಸೋದಕ್ಕೆ ಎರಡಕ್ಕೂ ತೊಂದರೆ ಕೊಡುತ್ತೆ. ಇದು ಯಾವುದಾದ್ರೂ ಟೆಸ್ಟಲ್ಲಿ ನಾವು ಕಂಡುಹಿಡಿಬೋದಾ ಅಂತ ತಿಳ್ಕೊಂಡ್ರೆ, ಎಸ್, 3-4 ಟೆಸ್ಟ್ ಇದೆ, ಆದರೆ ಎವಿಡೆನ್ಸ್ ಇಲ್ಲ. ಒನ್ ಟೆಸ್ಟ್ ಏನು ಅಂತ ಅಂದರೆ, ಇದು CD53 ಟೆಸ್ಟ್ ಅಂತ ಮಾಡ್ತೀವಿ, MUM1 ಟೆಸ್ಟ್ ಅಂತ ಮಾಡ್ತೀವಿ, ಮತ್ತು ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂದರೆ ಏನು? ಇದು ನಮ್ಮ ಬ್ಲಡ್ಡಲ್ಲಿ ಇರುತ್ತೆ. ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಸು ಗರ್ಭಚೀಲಕ್ಕೆ ಬಂದರೆ ಯೂಟ್ರೈನ್ ಕಿಲ್ಲರ್ ಸೆಲ್ಸ್ ಆಗುತ್ತೆ. ಸೊ ನಾವು ಗರ್ಭಚೀಲದ ಪದ್ರ ತೆಗೆದು ಇದರಲ್ಲಿ ಯೂಟ್ರೈನ್ ಕಿಲ್ಲರ್ ಸೆಲ್ಸ್ ಇದೆಯಾ ಅಂತ ಸ್ಟಡಿ ಮಾಡ್ತೀವಿ. ಸೊ ಯೂಟ್ರೈನ್ ಕಿಲ್ಲರ್ ಸೆಲ್ಸ್, CD53 ಮತ್ತೆ MUM ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಇನ್ನು ಕ್ವಶನ್ ಮಾರ್ಕ್.